ಮತ್ತು ಮೂರನೇ ಪ್ರಾಬ್ಲಮ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡೋಣ. ನಾನು ಬೋರ್ಡ್ ಮೇಲೆ ಪ್ರಾಬ್ಲಮ್ ಆಲ್ರೆಡಿ ಬರೆದಿದ್ದೀನಿ, ಟೈಮ್ ಸೇವ್ ಆಗುತ್ತೆ ಅಂತೇಳಿ. ನೀವು ಕೂಡ ಪ್ರಾಬ್ಲಮ್ಮು ಬರ್ಕೊಳ್ಳಿ. ಮೂರನೇ ಪ್ರಾಬ್ಲಮ್ಮು, ಶ್ರೀ ಗೋವಿಂದ ಏಜ್ 55 years, ಎ ರೆಸಿಡೆಂಟ್ ಆಫ್ ಮುಂಬೈ, ಸಬ್ಮಿಟ್ಸ್ ದಿ ಫಾಲೋಯಿಂಗ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2019. ಸೊ ಇದು ಇಲ್ಲಿ ಟ್ರೇಡಿಂಗ್ ಅಕೌಂಟು ಕೊಟ್ಟಿದ್ದಾನೆ, ಆಮೇಲೆ P&L ಅಕೌಂಟು ಆಗಿದೆ. ಬೈ ಸೇಲ್ಸು 36 lakhs, ಕ್ಲೋಸಿಂಗ್ ಸ್ಟಾಕ್ 2,20,000. ಈ ಕಡೆ ಬಂದಾಗ ಟು ಓಪನಿಂಗ್ ಸ್ಟಾಕ್ 1,10,000, ಪರ್ಚೇಸಸ್ 14 lakhs, wages 3 lakhs, gross profit 20,10,000. So both the totals on both the sides 38,20,000. Then by gross profit carried forward 20,10,000, rent 2,40,000, commission 1,50,000, bad debts recovered in bracket earlier disallowed 70,000, dividend on SRM Limited 30,000. Now let us come to the expenditure side. Advertisement 2 lakhs, salary to staff 6,60,000, Govinda's salary 1,20,000, audit fees 60,000, bad debts 40,000, reserve for bad debts 50,000, general expenses 2,50,000, municipal tax 24,000, fire insurance premium on goods 26,000, depreciation 78,000, patent rights 1,60,000, staff welfare fund 40,000, employees RPF recognized provident fund 50,000, sales tax 1,90,000, donation to NDF 1 lakh, premium on Govinda's life insurance policy 36,000, net profit 4,16,000, total on both the sides 25 lakhs. ಇಷ್ಟು ಮಾಹಿತಿ ಕೊಟ್ಟು ಅದರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಪಾಯಿಂಟ್, ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ವರ್ ಓವರ್ ವ್ಯಾಲ್ಯೂಡ್ ಬೈ 10%. ಸೆಕೆಂಡ್ ಪಾಯಿಂಟ್, advertisement include rupees 1 lakh being cost of permanent signboard. Third point, business income of rupees 70,000 was not recorded in profit and loss account. Fourth point, general expenses include rupees 50,000 paid for securing orders and rupees 60,000 spent on Govinda's birthday. Fifth point, depreciation allowable on all assets including permanent signboard but excluding patent right as per IT rule was rupees 90,000. Last point, patent rights were acquired on 11/10/2018 on which depreciation allowable at 25%. ಸೊ ಟ್ಯಾಕ್ಸ್ ಇಷ್ಟೆಲ್ಲ ಇವರು ಮಾಹಿತಿ ಕೊಟ್ಟಿದ್ದಾರೆ. ನಾವು ಇವಾಗ ಇಷ್ಟು ಕೊಟ್ಟಿರೋ ಮಾಹಿತಿನಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ, ಈ ಮಾಹಿತಿನಲ್ಲಿ ನಾವು ಇವಾಗ ವಿಂಗಡಿಸ್ಕೊಂಡು 1 by 1 ಹೋಗಬೇಕಾಗುತ್ತೆ. ಟ್ರೇಡಿಂಗ್ ಅಕೌಂಟ್ ಕೊಟ್ಟರೆ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಇಲ್ಲ ಓಪನಿಂಗು ಇಲ್ಲಾಂದರೆ ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಅಥವಾ ಪರ್ಚೇಸಸ್ಸು ಅಮೌಂಟ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ಪರ್ಚೇಸಸ್ ಇನ್ಕ್ಲೂಡ್ ಅಂತ ಕೊಡ್ಬೋದು. ಆ ಥರ ಕೊಟ್ಟಾಗ ಪರ್ಚೇಸಸ್ದು ಡಿಸಲೋ ಮಾಡಬೇಕಾಗತ್ತೆ. ಇದು ಆಮೇಲೆ ಅದಾದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಡೆಬಿಟ್ ಸೈಡಲ್ಲಿ ಬರೋದೆಲ್ಲನೂ ನಾವು ಆ್ಯಡ್ ಮಾಡ್ಕೋತೀವಿ, ಯಾವುದು ಬಿಸ್ನೆಸ್ ನಾನ್ ಬಿಸ್ನೆಸ್ ಇದೆ ಇದು ಅದನ್ನು. ಸೊ ಆಮೇಲೆ ಕ್ರೆಡಿಟ್ ಸೈಡಲ್ಲಿ ಇರೋದು ಯಾವುದು ನಾನ್ ಬಿಸ್ನೆಸ್ ಇನ್ಕಮ್ ಇದೆ ಅದೆಲ್ಲ ನಾವು ಲೆಸ್ ಮಾಡ್ಕೋತೀವಿ. ಆಮೇಲೆ ಅಡ್ಜಸ್ಟ್ಮೆಂಟು ಅದು ಪ್ರತಿಯೊಂದಕ್ಕೂ ಅಡ್ಜಸ್ಟ್ಮೆಂಟ್ ನೋಡ್ತಾ ನಾವು ಹೋಗ್ತಾ ಇರಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಬ್ಲಮ್ ನಾವು. ವಿ ವಿಲ್ ಸ್ಟಾರ್ಟ್ ವಿತ್ ಓಪನಿಂಗ್ ಸ್ಟಾಕು ಮತ್ತು ಕ್ಲೋಸಿಂಗ್ ಸ್ಟಾಕು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಾ ಅಂತ ನೋಡೋಣ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ವರ್ ಓವರ್ ವ್ಯಾಲ್ಯೂಡ್ ಬೈ 10%. ಸೊ ಓವರ್ ವ್ಯಾಲ್ಯೂ ಆಗಿದೆ ಎರಡೂ ಕೂಡ, ಅಂದರೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಾವು ಫಾರ್ಮ್ಯಾಟು ನೀವು ಮತ್ತೆ ಇನ್ನೊಂದು ಸತಿ ನೋಡ್ಕೋಬೋದು. ಆ ಫಾರ್ಮ್ಯಾಟಲ್ಲಿ ಫಸ್ಟು ನೆಟ್ ಪ್ರಾಫಿಟ್ಗೆ 3 ಪಾಯಿಂಟ್ ಆ್ಯಡ್ ಮಾಡೋದಿರುತ್ತೆ, ಮತ್ತು ಲೆಸ್ ಮಾಡೋದು 3 ಪಾಯಿಂಟ್ ಇರುತ್ತೆ. ಸೊ ಆ್ಯಡ್ ಮಾಡೋದ್ರಲ್ಲಿ 3 ಪಾಯಿಂಟಲ್ಲಿ ಫಸ್ಟು ಡಿಸಲೋಡ್ ಎಕ್ಸ್ಪೆನ್ಸಸ್ ಬಂದ್ಬಿಡುತ್ತೆ. ಎರಡನೇದು ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಈ ಪ್ರಾಬ್ಲಮಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಮೂರನೇ ಅಡ್ಜಸ್ಟ್ಮೆಂಟು. ಸೊ ಮೂರನೇ ಪಾಯಿಂಟು ಸ್ಟಾಕಿಗೆ ಸಂಬಂಧಪಟ್ಟಿದ್ದಿರುತ್ತೆ. ಸೊ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂತ ಹೇಳ್ತಾನೆ, ಸೊ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಸ್ಟಾಕಿಗೆ ಸಂಬಂಧಪಟ್ಟಿದ್ದ ಅಡ್ಜಸ್ಟ್ಮೆಂಟ್ ಏನಂದರೆ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ವರ್ ಓವರ್ ವ್ಯಾಲ್ಯೂಡ್ ಆಫ್ ಓಪನಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು ಆ್ಯಡಲ್ಲಿ ಬರುತ್ತೆ. ಆಮೇಲೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ಬರುತ್ತೆ, ಮೈನಸಲ್ಲಿ ಬರುತ್ತೆ. ಸೊ ನಾವು ಓವರ್ ವ್ಯಾಲ್ಯೂ ಮಾಡೋದು ಹೇಗೆಂದರೆ ಅದು ಅಮೌಂಟ್ ಏನು ಕೊಟ್ಟಿದ್ದಾರೆ ಓಪನಿಂಗ್ ಕ್ಲೋಸಿಂಗ್ ಅದು ಹಾಕ್ಕೊಂಡು ಇಂಟು 10/110 ಮಾಡ್ಕೋಬೇಕಾಗುತ್ತೆ, 110. ಸೊ ಅದಾದ ಮೇಲೆ ಈ ಸ್ಟಾಕ್ದು ಅಡ್ಜಸ್ಟ್ಮೆಂಟ್ ನಾವು ಮಾಡಿ ಆದಮೇಲೆ ನಾವು ಎಕ್ಸ್ಪೆಂಡಿಚರ್ ಕಡೆ ಇವಾಗ ನೋಡ್ಬಿಟ್ಟು ಎಲ್ಲ ಎಕ್ಸ್ಪೆಂಡಿಚರ್ ಕಡೆ ಡಿಸಲೋಡ್ ಎಕ್ಸ್ಪೆನ್ಸಸ್ನ ಡಿಸಲೋಡ್ ಅಂತ ಬರ್ಕೊಂಡು ಅದನ್ನು ಬೇಕಾದರೆ ನೀವು ಪಾಯಿಂಟ್ ನಂಬರ್ 1, 2, 3 ಅಂತ ಹಾಕೊಳ್ಳಿ. ಡಿಸಲೋಡ್ ಎಕ್ಸ್ಪೆನ್ಸಸ್ ಪಾಯಿಂಟ್ ನಂಬರ್ 1, ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪಾಯಿಂಟ್ ನಂಬರ್ 2, ನೆಕ್ಸ್ಟು ಸ್ಟಾಕ್ ಓಪನಿಂಗ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್
ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಪಾಯಿಂಟ್ ನಂಬರ್ 3 ಹಾಕೊಳ್ಳಿ. ಯಾಕಂದರೆ ಈ 3 ಪಾಯಿಂಟು ಈ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟು ಕೊಟ್ಟಿದ್ದಾರೆ. ಸೊ ಹಂಗೆ ಮಾಡಿಲ್ಲ ಅಂದ್ರೂ ನಾನು ಮತ್ತೆ ನಿಮಗೆ ರಿವೈಸ್ ಮಾಡ್ತೀನಿ, ಅದು ನೋಡೋಣ. ಸೊ ಅಡ್ವರ್ಟೈಸ್ಮೆಂಟು 2 lakhs ಅಂತ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ಗೆ ರಿಲೇಟೆಡು ಅಡ್ಜಸ್ಟ್ಮೆಂಟ್ ನಂಬರ್ 2ನಲ್ಲಿ ಕೊಡಿ. ನೋಡಿ ಏನು ಹೇಳ್ತಾನೆ, ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ ರುಪೀಸ್ 1 lakh ಬೀಂಗ್ ಕಾಸ್ಟ್ ಆಫ್ ಪರ್ಮನೆಂಟ್ ಸೈನ್ ಬೋರ್ಡ್. ಅಂದರೆ ಪರ್ಮನೆಂಟ್ ಸೈನ್ ಬೋರ್ಡು ಕಾಸ್ಟ್ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದು ಅಡ್ವರ್ಟೈಸ್ಮೆಂಟ್ಗೆ ಸೈನ್ ಬೋರ್ಡ್ ತೊಗೊಂಡಿದ್ದಾರೆ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಅದು ಡಿಸಲೋಡ್ ಆ್ಯಕ್ಚುಲಿ. ಬರೀ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ದಟ್ ಈಸ್ ಏನು ಪ್ರಾಬ್ಲಮ್ ಇಲ್ಲ, ಬಿಸ್ನೆಸ್ ರಿಲೇಟೆಡೇ. ಸೈನ್ ಬೋರ್ಡ್ ಏನಾದರೂ ತೊಗೊಂಡ್ರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಡಿಪ್ರಿಸಿಯೇಷನ್ ಆ್ಯಕ್ಚುಲಿ 10% ಇದೆ ಇದಕ್ಕೆ. ಸೊ ಬರೀ ಸೈನ್ ಬೋರ್ಡ್ ಅಂತ ಕೊಟ್ಟರೆ ನೀವು ಇಲ್ಲಿ ಆ್ಯಡಲ್ಲಿ 1 lakh ಹಾಕ್ಕೊಂಡು 10% ಡಿಪ್ರಿಸಿಯೇಷನ್ ತೋರಿಸ್ಬೇಕಾಗತ್ತೆ. ಬರೀ ಸೈನ್ ಬೋರ್ಡ್ ಅಂತ ಇಲ್ಲಿ ಕೊಟ್ಟಿಲ್ಲ. ಏನು ಹೇಳ್ತಾನೆ ಅಂದರೆ ಅಡ್ವರ್ಟೈಸ್ಮೆಂಟಲ್ಲಿ 1 lakh ಸೇರಿಕೊಂಡಿದೆ ಅಂತ ಹೇಳ್ತಾನೆ. ಈ 1 lakh ರೂಪೀಸು ಡಿಸಲೋಡು. ನಾನು 19 ಪಾಯಿಂಟ್ ಕೊಟ್ಟಿದ್ದೀನಲ್ಲ, ಅದರಲ್ಲೂ ಬರ್ಸಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟು ಸ್ಯಾಲ್ರಿ ಟು ಸ್ಟಾಫ್, ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನಾದರೂ ಇದೆಯಾ ಅಂತ ನಾವು ನೋಡ್ತಾ ಹೋಗೋಣ. ಸ್ಯಾಲ್ರಿ ಟು ಸ್ಟಾಫ್ ಯಾವುದೂ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಸೊ ಹಾಗಾದರೆ ಇದು ಬಿಸ್ನೆಸ್ ಅಂತ ನಾವು ಅನ್ಕೋಬೇಕಾಗತ್ತೆ. ನೆಕ್ಸ್ಟು ಗೋವಿಂದ ಸ್ಯಾಲ್ರಿ ಅಂದರೆ ಪ್ರೊಪ್ರೈಟರ್ ಸ್ಯಾಲರಿ, ಓನರ್ ಸ್ಯಾಲರಿ. ಇದು ಪರ್ಸ್ನಲ್ ಆಯಿತು, ಓನರೇ ಸ್ಯಾಲ್ರಿ ತೊಗೊಂಡ್ರೆ ದಟ್ ಈಸ್ ನಾಟ್ ಅಲೋಡ್ ಇನ್ ಬಿಸ್ನೆಸ್. ಇದು ಡಿಸಲೋಡಲ್ಲಿ ತೊಗೋಬೇಕಾಗತ್ತೆ 1,20,000. ಆಡಿಟ್ ಫೀಸು ರಿಲೇಟೆಡ್ ಟು ಬಿಸ್ನೆಸ್ಸು, ಬ್ಯಾಡ್ ಡೇಟ್ಸು ರಿಲೇಟೆಡ್ ಟು ಬಿಸ್ನೆಸ್ಸು. ರಿಸರ್ವ್ ಮಾತ್ರ ಇದ್ದರೆ ತಗೋಬೇಕು. ಸೊ ರಿಸರ್ವ್ ಇದೆ, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಆ್ಯಂಡ್ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್, ರಿಸರ್ವ್ ಫಾರ್ ಏನು ಹೇಳ್ತೀವಿ ನಾವು ಬ್ಯಾಡ್ ಡೇಟ್ಸು ಮತ್ತು ಡೌಟ್ಫುಲ್ ಡೇಟ್ಸು ಮತ್ತು ಫ್ಯೂಚರ್ ರಿಸರ್ವ್ಸ್ ಫಾರ್ ಲಾಸಸ್ಸು, ಇವೆಲ್ಲನೂ ಕೂಡ ತಗೋಬೇಕಾಗತ್ತೆ. ಸೊ ರಿಸರ್ವು ತಗೋಬೇಕಾಗತ್ತೆ. ಜನರಲ್ ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟಿದ್ದು ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 4 ನೋಡಿ. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 50,000 ಪೇಯ್ಡ್ ಫಾರ್ ಸೆಕ್ಯೂರಿಂಗ್ ಆರ್ಡರ್ಸ್. ಆರ್ಡರ್ ತಗೋಬೇಕಂದ್ರೆ 50,000 ರೂಪಾಯಿ ಖರ್ಚು ಮಾಡಿದ್ದಾರೆ. ದಟ್ ಈಸ್ ಬಿಸ್ನೆಸ್ ರಿಲೇಟೆಡು, ಅದೇನೋ ನಾವು ತಗೊಳಕ್ಕೆ ಬರಲ್ಲ. ಆದರೆ ಇದರಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ರುಪೀಸ್ 60,000 ಸ್ಪೆಂಟ್ ಆನ್ ಗೋವಿಂದಾಸ್ ಬರ್ತ್ಡೇ ಅಂತ ಕೊಟ್ಟರೆ ಇದು ಪರ್ಸ್ನಲ್ ಆಯಿತು. ಸೊ ಹಾಗಾದರೆ ಆರ್ಡರ್ಗೆ ಇವರು ಆರ್ಡರ್ ತೊಗೊಳೋದಕ್ಕೆ 50,000 ಖರ್ಚು ಮಾಡಿರೋದು ಬಿಸ್ನೆಸ್ ರಿಲೇಟೆಡೇ ಇರೋದ್ರಿಂದ ನಾವು ಇದನ್ನು ಇಗ್ನೋರ್ ಮಾಡ್ತೀವಿ. ಗೋವಿಂದಾಸ್ ಬರ್ತ್ಡೇಗೆ ನೀವು ಇವ್ರು ಸೇರಿಸ್ಕೊಂಡಿದ್ದಾರಲ್ಲ 60,000 ರೂಪಾಯಿ, ಇದು ಮಾತ್ರ ನಾವು ಡಿಸಲೋ ಮಾಡ್ತೀವಿ, ದಟ್ ಈಸ್ ಪರ್ಸನಲ್. ಸೊ ಜನರಲ್ ಎಕ್ಸ್ಪೆನ್ಸಸ್ ಅಂತ ಹಾಕ್ಕೊಂಡು 60,000 ಹಾಕ್ಕೋಬೇಕಾಗತ್ತೆ. ಮುನ್ಸಿಪಲ್ ಟ್ಯಾಕ್ಸು ಆ್ಯಕ್ಚುಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇ ಮಾಡೋದು ಹೌಸ್ ಪ್ರಾಪರ್ಟಿ ಮೇಲೆ. ಸೊ ಹೌಸ್ ಪ್ರಾಪರ್ಟಿಗೂ ಬಿಸ್ನೆಸ್ಗೂ ಇಲ್ಲಿ ಸಂಬಂಧ ಇಲ್ಲ. ಹಾಗಾಗಿ ಇದು ಇವರು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಹಾಕ್ಕೊಂಡಿದ್ದಾರೆ ಇಲ್ಲಿ. ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಎಕ್ಸ್ಪೆಂಡಿಚರ್, ಇಟ್ ಈಸ್ ಎ ಎಕ್ಸ್ಪೆಂಡಿಚರ್ ರಿಲೇಟಿಂಗ್ ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹಾಗಾಗಿ ಇದು ಡಿಸಲೋ ಆಗುತ್ತೆ. ಹೌಸ್ ಪ್ರಾಪರ್ಟಿ ಮುನ್ಸಿಪಲ್ ಟ್ಯಾಕ್ಸು 24,000 ಡಿಸಲೋ. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಗೂಡ್ಸು ಬಿಸ್ನೆಸ್ ರಿಲೇಟೆಡು, ಅದನ್ನು ಸ್ಕಿಪ್ ಮಾಡಿ. ಡಿಪ್ರಿಸಿಯೇಷನ್ಗೆ ಸಂಬಂಧಪಟ್ಟಿದ್ದು ಇಲ್ಲೂ ಇದೆ, ಅಡ್ಜಸ್ಟ್ಮೆಂಟಲ್ಲೂ ಇದೆಯಾ ನೋಡ್ಕೊಳ್ಳಿ. ಸೊ ಇಲ್ಲೂ ಇದ್ದು ಅಡ್ಜಸ್ಟ್ಮೆಂಟಲ್ಲಿ ಇದ್ದರೆ ಇದನ್ನು ಆ್ಯಡ್ ಮಾಡ್ಕೋಬೇಕು, ಇನ್ನೊಂದನ್ನು ಮೈನಸ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ 5ನೇ ಪಾಯಿಂಟು, ಡಿಪ್ರಿಸಿಯೇಷನ್ ಅಲೋಯಬಲ್ ಆನ್ ಆಲ್ ಅಸೆಟ್ಸ್ ಇನ್ಕ್ಲೂಡಿಂಗ್ ಪರ್ಮನೆಂಟ್ ಸೈನ್ ಬೋರ್ಡ್. ಎಲ್ಲ ಅಸೆಟ್ಸ್ಗೂ ಪರ್ಮನೆಂಟ್ ಸೈನ್ ಬೋರ್ಡ್ಗೂ ಸೇರಿಸ್ಕೊಂಡು 90,000 ಆಗುತ್ತೆ, ಇನ್ಕ್ಲೂಡಿಂಗ್ ಪರ್ಮನೆಂಟ್ ಸೈನ್ ಬೋರ್ಡ್. ಆದರೆ ಎಕ್ಸ್ಕ್ಲೂಡಿಂಗ್ ಪೇಟೆಂಟ್ ರೇಟು, ಪೇಟೆಂಟ್ ರೇಟ್ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸಪ್ರೇಟ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ 25%. ಅದಕ್ಕೆ ರಿಲೇಟೆಡ್ 2 ಅಡ್ಜಸ್ಟ್ಮೆಂಟ್ ಬರುತ್ತೆ, ನಾನು ಅವನ ಮೇಲೆ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟು ಆ್ಯಡಲ್ಲಿ 78,000 ಹಾಕ್ಕೊಳ್ಳಿ, ಮೈನಸಲ್ಲಿ 90,000 ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ಪರ್ಚೇಸ್ ಆಫ್ ಪೇಟೆಂಟ್ ರೈಟ್ಸು 1,60,000 ಆ್ಯಡ್ ಮಾಡಿಕೊಂಡು ಪೇಟೆಂಟ್ ರೈಟ್ಸ್ನ ಡಿಪ್ರಿಸಿಯೇಷನ್ ನಾವು ಲೆಸ್ ಮಾಡ್ಕೋಬೇಕಾಗುತ್ತೆ. ಸೊ ಪೇಟೆಂಟ್ ರೈಟ್ಸ್ನ ಡಿಪ್ರಿಸಿಯೇಷನು ಅವ್ರು ಕೊಟ್ಟಿಲ್ಲ ಅಂದರೆ ನಮಗೆ ಗೊತ್ತಿರಬೇಕು 25% ಅಂತ. ಅಕಸ್ಮಾತ್ ಅವ್ರು ಏನಾದರೂ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅಂದರೆ ಅವ್ರು ಏನು ರೇಟ್ ಕೊಟ್ಟಿದ್ದಾರೆ ಅದನ್ನು ಅಪ್ಲಿಕೇಬಲ್ ಮಾಡಿ ಮಾಡ್ಕೋಬೇಕಾಗತ್ತೆ. ಅದು ಆ್ಯಕ್ಚುಲಿ ಇರೋದೇ 25%. ಆದರೆ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಪೇಟೆಂಟ್ ರೇಟ್ಗೆ ಕೊಟ್ಟಿದ್ದಾರೆ ನೋಡಿ. ಪೇಟೆಂಟ್ ರೈಟ್ಸ್ ಫಾರ್ ಅಕ್ವೈರ್ಡ್, ಇದು ಅಕ್ವೈರ್ ಆಗಿರೋದು ಯಾವಾಗ 11/10/2018. ಸೊ 11/10/2018ಕ್ಕೆ ಅಕ್ವೈರ್ ಆಗಿದೆ. ಆನ್ ವಿಚ್ ಡಿಪ್ರಿಸಿಯೇಷನ್ ಅಲೋಯಬಲ್ ಈಸ್ ಅಟ್ 25%. ಅಂದರೆ ವರ್ಷದ ಮಧ್ಯದಲ್ಲಿ ಎಲ್ಲೋ ಇವರು ಫಸ್ಟ್ ಏಪ್ರಿಲ್ ಪರ್ಚೇಸ್ ಮಾಡಿಲ್ಲ, ವರ್ಷದ ಮಧ್ಯ ಎಲ್ಲೋ ಪರ್ಚೇಸ್ ಮಾಡಿದ್ದಾರೆ. ಹಾಗಾಗಿ ನಾವು ಇದನ್ನು ಸುಮ್ಮನೆ ಕೊಟ್ಟಿಲ್ಲ, ಇದು ಅಡ್ಜಸ್ಟ್ಮೆಂಟು 25% ಅಂತ ನಮಗೆ ಗೊತ್ತಿರುತ್ತೆ ಡಿಪ್ರಿಸಿಯೇಷನ್. ಇದಕ್ಕೆ ಇವ್ರು ಯಾಕೆ ಇದಕ್ಕೆ ಕೊಟ್ಟಿದ್ದಾರೆ ಅಂದರೆ ಇದು 1,60,000 ಡಿಪ್ರಿಸಿಯೇಷನ್ ಏನಿದೆ ಪೇಟೆಂಟ್ ರೇಟ್ದು 1,60,000 ಇಂಟು ನಾವು 25/100 ಇಂಟು ವರ್ಷದ ಮಧ್ಯ ಇದ್ದರೆ ಹಾಫ್ ಅಂತ ಕನ್ಸಿಡರ್ ಮಾಡಬೇಕು, ಹಾಫ್ ಇಯರ್ಲಿ ಅಂತ ಕನ್ಸಿಡರ್ ಮಾಡಬೇಕು. ಸೊ ಅವರು ಅಕಸ್ಮಾತ್ ಈ ಡೇಟ್ಗಳು ಕೊಟ್ಟಿಲ್ಲ ಅಂದರೆ, ಪರ್ಚೇಸಿಂಗ್ ಡೇಟು ಕೊಟ್ಟಿಲ್ಲ ಅಂದರೆ ನಾವು ಅದು ತಲೆ ಕೆಡಿಸ್ಕೊಳ್ಬಾರ್ದು, 25% ಅಂತಲೇ ಹಾಕ್ಕೋಬೇಕು. ಅಕಸ್ಮಾತ್ ಅವರು ವರ್ಷದ ಮಧ್ಯದಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಹಾಫ್ ಇಯರ್ಲಿ, ಇಟ್ ಈಸ್ ನಾಟ್ ಫುಲ್ ಇಯರ್. ಸೊ ಹಾಗಾಗಿ 1,60,000 ಇಂಟು 25/100 ಇಂಟು 1/2 ಮಾಡ್ಕೋಬೇಕು. ಸೊ ಅದನ್ನು ಎಲ್ಲಿ ಹಾಕ್ಕೋಬೇಕು ನಾವು ಡಿಪ್ರಿಸಿಯೇಷನ್ ಅಂದರೆ ಲೆಸ್ಸಲ್ಲಿ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ಸ್ಟಾಫ್ ವೆಲ್ಫೇರ್ ಫಂಡು, ಇದು ಡಿಸಲೋಡು 19 ಪಾಯಿಂಟ್ ನಾನು ಏನು ಬರ್ಸಿದ್ದೀನಿ ಅದರಲ್ಲೂ ಇದೆ ನೋಡ್ಕೊಳ್ಳಿ ನೀವು.
ಆಮೇಲೆ ಎಂಪ್ಲಾಯೀಸ್ ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡು ಇಟ್ ಈಸ್ ರಿಲೇಟೆಡ್ ಟು ಬಿಸ್ನೆಸ್ಸು. RPF ಅಂದರೆ ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡು, ಇಟ್ ಈಸ್ ರಿಲೇಟೆಡ್ ಟು ಬಿಸ್ನೆಸ್, ನಾವು ಅದನ್ನು ತೊಗೊಳಕ್ಕೆ ಬರಲ್ಲ. ನೆಕ್ಸ್ಟು ಸೇಲ್ ಟ್ಯಾಕ್ಸು, ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಬಿಸ್ನೆಸ್. ಅಕಸ್ಮಾತ್ ಅಡ್ಜಸ್ಟ್ಮೆಂಟಲ್ಲಿ ಸೇಲ್ ಟ್ಯಾಕ್ಸ್ ಪೇಯ್ಡು, ಕಸ್ಟಮ್ಸ್ ಡ್ಯೂಟಿ ಪೇಯ್ಡು ಬಿಫೋರ್ ಫೈಲಿಂಗ್ ದಿ ಡೇಟ್ ಆಫ್ ರಿಟರ್ನ್ಸ್ ಅಂತ ಕೊಟ್ಟರೆ ಮಾತ್ರ ಡಿಸಲೋ ಮಾಡಬೇಕು. ಇಲ್ಲೆಲ್ಲಾದರೂ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರಾ ನೋಡಿ, ಅವ್ರು ಕೊಟ್ಟಿಲ್ಲ. ಹಾಗಾಗಿ ನಾವು ಇದನ್ನು ಸೇಲ್ ಟ್ಯಾಕ್ಸ್ ಏನಿದೆ ಅದು ಮಾಡ್ಕೋಬೇಕು. ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಸೇಲ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಇಲ್ಲಿ ಕೊಟ್ಬಿಟ್ಟು ಅಡ್ಜಸ್ಟ್ಮೆಂಟಲ್ಲಿ ಪೇಡ್ ಬಿಫೋರ್ ಫೈಲಿಂಗ್ ದಿ ಡೇಟ್ ಅಂತ ಕೊಟ್ಟಾಗ ಇಲ್ಲೇನು ಪ್ರಾವಿಷನ್ ಕೊಟ್ಟಿರ್ತಾರೆ ಅದರಲ್ಲಿ ಆ ಪೇಡ್ ಬಿಫೋರ್ ಡೇಟ್ ಆಫ್ ಫೈಲಿಂಗ್ ದಿ ರಿಟರ್ನ್ಸ್ ಅಂತ ಕೊಟ್ಟಿರ್ತಾರಲ್ಲ ಅದು ಮೈನಸ್ ಮಾಡಿಕೊಂಡು ಯಾವುದು ಬರುತ್ತೆ ಅಮೌಂಟ್ ಅದನ್ನು ಎಕ್ಸೆಲ್ ಕಾಲಮಲ್ಲಿ ಹಾಕ್ಕೋಬೇಕು. ಆದರೆ ಇಲ್ಲಿ ಸೇಲ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಕೊಟ್ಟಿಲ್ಲ, ಜಸ್ಟ್ ಸೇಲ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಪೇಡ್ ಬಿಫೋರ್ ದಿ ಡ್ಯೂ ಡೇಟ್ ಆಫ್ ಫೈಲಿಂಗ್ ದ ರಿಟರ್ನ್ಸ್ ಅಂತಲೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ಇದು ಬಿಸ್ನೆಸ್ ರಿಲೇಟೆಡ್ ಅಂತ ನಾವು ಕನ್ಸಿಡರ್ ಮಾಡಿ ಬಿಡಬೇಕಾಗುತ್ತೆ. ಸೊ ಇದು ಬಿಸ್ನೆಸ್ ರಿಲೇಟೆಡು. ಆಮೇಲೆ ನೆಕ್ಸ್ಟ್ ಡೊನೇಷನ್ ಟು NDF. NDF ಅಂದರೆ ನ್ಯಾಷನಲ್ ಡಿಫೆನ್ಸ್ ಫಂಡ್ ಅಂತ. ಸೊ ಇದು ಯಾವುದೇ ಡೊನೇಷನ್ ಆಗಲಿ ಯಾವುದೇ ಚಾರಿಟಿ ಆಗಲಿ ನಾವು ಇಲ್ಲಿ ಡಿಸಲೋ ಮಾಡ್ತೀವಿ ಬಿಸ್ನೆಸ್ಸಲ್ಲಿ, ಅದನ್ನು 1 lakh rupees ಡಿಸಲೋನಲ್ಲಿ ತೊಗೋಬೇಕಾಗುತ್ತೆ. ಆಮೇಲೆ ಪ್ರೀಮಿಯಮ್ ಆನ್ ಗೋವಿಂದಾಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅಂದರೆ ಜೀವ ವಿಮೆಗೆ ನಾವು ಡಿಸಲೋ ಮಾಡ್ತೀವಿ. ಹಾಗಾಗಿ ಇದು ಕೂಡ ಡಿಸಲೋನಲ್ಲಿ ಬರುತ್ತೆ. ಸೊ ಇದಾದ ನಂತರ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಕ್ರೆಡಿಟ್ ಸೈಡ್ ಬರ್ತೀವಿ, ಆ್ಯಡ್ ಮಾಡ್ಕೊಳ್ಳೋದ್ರಲ್ಲಿ ಬರ್ತೀವಿ. ಸೊ ಆಮೇಲೆ ಇಷ್ಟಾದ ಮೇಲೆ ಇನ್ನೊಂದು ನಾನು ಹೇಳೋದು ಮರೆತೆ, ಇದು ಡಿಸಲೋಡು 1ನೇ ಪಾಯಿಂಟು, ಫಾರ್ಮ್ಯಾಟ್ನ 1ನೇ ಪಾಯಿಂಟು. 2ನೇ ಪಾಯಿಂಟ್ ಏನಿದೆ ಅದರಲ್ಲಿ ಅಂದರೆ ಆ್ಯಡ್ ಮಾಡೋದ್ರಲ್ಲಿ ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇದೆ. ಇದು ರೇರೆಸ್ಟ್ ಆಫ್ ರೇರ್ ಇದು ಕೇಳೋದು ಅಡ್ಜಸ್ಟ್ಮೆಂಟು. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಲಿ ಅಂತ ನಾನು ಒಂದು ಪ್ರಾಬ್ಲಮ್ ಸೆಲೆಕ್ಟ್ ಮಾಡಿ ಮಾಡ್ತಾ ಇರೋದು ಇದು. ಸೊ ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು 2ನೇ ಪಾಯಿಂಟ್ ಇದೆ ನೋಡಿ. ಇದರಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಬಿಸ್ನೆಸ್ ಇನ್ಕಮ್ ಆಫ್ ₹70,000 ವಾಸ್ ನಾಟ್ ರೆಕಾರ್ಡೆಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಡಿಸಲೋಡ್ ಆದ ತಕ್ಷಣ 2ನೇ ಪಾಯಿಂಟ್ ಇದು ಹಾಕ್ಕೋಬೇಕು ನಾವು 70,000. ಅದಾದ ಮೇಲೆ 3ನೇ ಪಾಯಿಂಟ್ ಯಾವುದು, ಸ್ಟಾಕಕ್ಕೆ ಸಂಬಂಧಪಟ್ಟಿದ್ದು. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಅದರಲ್ಲಿ ನಮಗೆ ಇಲ್ಲಿ ಕೊಟ್ಟಿರೋದು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು. ಸೊ ಅದನ್ನು 3ನೇ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ ಹಾಕ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಆ್ಯಡ್ ಮಾಡೋದು, ಲೆಸ್ ಮಾಡೋದ್ರಲ್ಲಿ ಬರೋಣ ನಾವು, ಅಲೋಡಲ್ಲಿ ಬರೋಣ. ಅಲೋಡಲ್ಲಿ ನಾನ್ ಬಿಸ್ನೆಸ್ ಇನ್ಕಮ್ ತೊಗೋಬೇಕು. ಯಾವ ರೀತಿ ನಾವಿಲ್ಲಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ತೊಗೊಂಡು ಆ್ಯಡ್ ಮಾಡ್ಕೋತೀವಿ, ಅಲೋಡಲ್ಲಿ ನಾನ್ ಬಿಸ್ನೆಸ್ ಇನ್ಕಮ್ನ ಮೈನಸ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಯಾವ್ದು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಸ್ಟಾಕ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಆಮೇಲೆ ಡಿಪ್ರಿಸಿಯೇಷನ್ ಒಂದು ಜ್ಞಾಪಕ ಇಟ್ಕೊಳ್ಳಿ. ಅದು ಫಸ್ಟ್ ಬರೆದ್ಬಿಡಿ ನೀವು. ಸೊ ಡಿಪ್ರಿಸಿಯೇಷನ್ ಅಲೈಬಲು 90,000 ಬರೆದ್ಬಿಡಿ. ಆಮೇಲೆ ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ ರೇಟು ಇದು ಕೂಡ ಬರೆದ್ಬಿಡಿ. ಆಮೇಲೆ ನೆಕ್ಸ್ಟು ಓಪನಿಂಗ್ ಯಾವುದಾಯ್ತು ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಒಂದು ಬರೆದಾದ್ಮೇಲೆ ಇನ್ನು ಉಳಿದಿರೋದು ಈ ಕಡೆ ಬಂದು ಅನಲೈಸ್ ಮಾಡಿ. ರೆಂಟ್ ನಾವು ತಗೋಬೇಕಾಗುತ್ತೆ, ಇದು ಬಿಸ್ನೆಸ್ ರಿಲೇಟೆಡ್ ಅಲ್ಲ, ಇದು ನಾನ್ ಬಿಸ್ನೆಸ್ ಇನ್ಕಮ್ಮು. ಕಮಿಷನು ಬಿಸ್ನೆಸ್ ರಿಲೇಟೆಡ್ ಇದೆ, ನಾವು ತಗೊಳ್ಳೋ ಹಾಗಿಲ್ಲ. ಬ್ರೋಕರೇಜ್ ಕೊಟ್ಟರು ತಗೊಳ್ಳೋ ಹಾಗಿಲ್ಲ, ಮಿಸಲೇನಿಯಸ್ ಇನ್ಕಮ್ ಕೊಟ್ಟರು ತಗೊಳ್ಳೋ ಹಾಗಿಲ್ಲ. ಬ್ಯಾಡ್ ಡೇಟ್ಸ್ ರಿಕವರ್ಡ್ ಬ್ರಾಕೆಟಲ್ಲಿ ಅರ್ಲಿಯರ್ ಡಿಸಲೋಡ್, ನಮ್ಗೆ ಇದೇ ಬೇಕಾಗಿರೋದು. ಡಿಸಲೋಡ್ ಅರ್ಲಿಯರ್ ಅಂತ ಇದ್ದರೆ ಡೈರೆಕ್ಟ್ಲಿ ನಾವು ತೊಗೊಬಿಡ್ಬೋದು. ಮೊದಲಂಗೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ ಬ್ಯಾಡ್ ಡೇಟ್ಸ್ ರಿಕವರ್ಡ್ಗೆ ಸಂಬಂಧಪಟ್ಟಿದ್ದು. ಸೊ ನಾವು ಡೈರೆಕ್ಟ್ಲಿ ಇದನ್ನು ತಗೋಬೋದು ಅಮೌಂಟು. ನೆಕ್ಸ್ಟು ಡಿವಿಡೆಂಡು ಕೂಡ ತಗೋಬೋದು. ಇದಾದ ಮೇಲೆ ನಾವು ಇದೆಲ್ಲನೂ ಅಡ್ಜಸ್ಟ್ಮೆಂಟು ಕವರ್ ಮಾಡಿದ್ದೀವ ಅಂತ ನಾವು ನೋಡ್ಕೋಬೇಕು. ಇದೆಲ್ಲ ನಾವು ಕವರ್ ಮಾಡಿ ಆಗಿದ್ದೀವಿ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ವಿ ಶುಡ್ ಮೂವ್ ಆನ್ ಟು ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಇಟ್. ನಾನು ಟೈಮ್ ಸೇವ್ ಮಾಡೋದಕ್ಕೆ ಇದು ಬರ್ಕೊಂಡಿದ್ದೀನಿ, ನೀವು ಕೂಡ ಬರ್ಕೊಳ್ಳಿ. ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟು ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅವ್ರು ಕೊಟ್ಟಿರೋದು 4,16,000 ನಾವು ಔಟರ್ ಕಾಲಮಲ್ಲಿ ಬರ್ಕೋತೀವಿ. ಪ್ಲಸ್ ಫಸ್ಟ್ ಪಾಯಿಂಟು ಡಿಸಲೋಡ್, ಇದರಲ್ಲಿ 3 ಪಾಯಿಂಟು ಇದೆ ಅಂತ ಹೇಳಿದೆ ನಾನು. ಮ್ಯಾಕ್ಸಿಮಮ್ ಇದರಲ್ಲಿ ಬರಲ್ಲ 3 ಪಾಯಿಂಟು, ಅದು ಒಂದೇ ಡಿಸಲೋಡ್ ಎಕ್ಸ್ಪೆನ್ಸಸ್ಸೇ ಬರೋದು. ಅದರಲ್ಲಿ 1-2 ಬರಬಹುದು, ಯಾವುದೋ ಒಂದು ಸ್ಟಾಕು ಮತ್ತು ಇನ್ನೊಂದು ಡಿಸಲೋಡ್ ಎಕ್ಸ್ಪೆನ್ಸಸ್ಸು. ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೇ ಪ್ರಾಬ್ಲಮಲ್ಲಿ ಬಂದಿರೋದು. ಹಾಗಾಗಿ ಅದು ಎಲ್ಲಿ ಬರುತ್ತೆ ಅಂದರೆ ಆ್ಯಡಲ್ಲಿ ಬರುತ್ತೆ. ಸೊ 1 2 3 ಅಂತ ಬರ್ಕೋಬೋದು ನೀವು. ಫಸ್ಟ್ ಪಾಯಿಂಟು ಡಿಸಲೋಡ್ ಎಕ್ಸ್ಪೆನ್ಸಸ್ಸು, ಅದರಲ್ಲಿ ಅಡ್ವರ್ಟೈಸ್ಮೆಂಟು, ಇದರಲ್ಲಿ ನೀವು ಡಿಸಲೋಡಲ್ಲಿ ನೀವು ನೋಡ್ಬೋದು. ಇಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ, ಅಡ್ವರ್ಟೈಸ್ಮೆಂಟ್ ಅಂತ ಇದೆ. ನೀವು ಸ್ಟಾಕು ಬೇಕಾದರೆ ಬರ್ಕೋಬೋದು, ಬೇಕಾದರೆ ಇಲ್ಲಿಂದ ಬಂದರೆ ನೀವು ಸ್ಟಾಕ್ ಅಂತ ಬರ್ಕೋಬೋದು. ಸೊ ನಾನು ಅಲ್ಲಿ ಬರ್ದ್ಬಿಟ್ಟಿದ್ದೀನಿ ಅಡ್ವರ್ಟೈಸ್ಮೆಂಟ್ ಅಂತ, ಆಮೇಲೆ ಸ್ಟಾಕ್ ಬರ್ತಿದ್ದೀನಿ. ಸೊ ನೋ ಪ್ರಾಬ್ಲಮ್, ಯಾಕಂದರೆ 1 2 3 ಅಂತ ತೊಗೊಂಡಿದ್ದೀನಲ್ಲ ಅದಕ್ಕೋಸ್ಕರ. ಸೊ ಅಡ್ವರ್ಟೈಸ್ಮೆಂಟಲ್ಲಿ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾನೆ ಅವನು, ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ 1 lakh rupees ಕಾಸ್ಟ್ ಆಫ್ ಪರ್ಮನೆಂಟ್ ಸೈನ್ ಬೋರ್ಡ್ ಅಂದರೆ ಕ್ಯಾಪಿಟಲ್ ಅಸೆಟ್ ಇದು. ಸೊ ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿ 1 lakh rupees ಹಾಕೊಂಡಿದ್ದೀವಿ, ಡಿಸಲೋಡ್ ಅದು. ನೆಕ್ಸ್ಟು ಗೋವಿಂದ ಸ್ಯಾಲರಿ, ಇದು ಪರ್ಸ್ನಲ್ಲು. ನೆಕ್ಸ್ಟು ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸು ಪರ್ಸ್ನಲ್ಲು ತಗೋಬೇಕು.
ಅಂದರೆ ಇದು ಡಿಸಲೋಡು. ಜನರಲ್ ಎಕ್ಸ್ಪೆನ್ಸಸ್ ಫಾರ್ ಬರ್ತ್ಡೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋದು 60,000 ರೂಪಾಯಿ ಅದು ತೊಗೋಬೇಕಾಗುತ್ತೆ. ನೆಕ್ಸ್ಟು ಮುನ್ಸಿಪಲ್ ಟ್ಯಾಕ್ಸ್ ಹೌಸ್ ಪ್ರಾಪರ್ಟಿ ಕಟ್ಟಿರೋದು 24,000 ರೂಪಾಯಿ ತೊಗೋಬೇಕಾಗುತ್ತೆ. ಡಿಪ್ರಿಸಿಯೇಷನ್ 2 ಕಡೆ ಕೊಟ್ಟಿರೋದ್ರಿಂದ ಅಲ್ಲಿ ಎಕ್ಸ್ಪೆಂಡಿಚರಲ್ಲಿ ಕೊಟ್ಟಿರೋದು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದಲ್ಲಿ ಮೈನಸಲ್ಲಿ ಮಾಡ್ಕೋಬೇಕಾಗುತ್ತೆ. ಪೇಟೆಂಟ್ ರೈಟ್ ಪರ್ಚೇಸ್ ಮಾಡಿರೋದು 1,60,000. ಸ್ಟಾಫ್ ವೆಲ್ಫೇರ್ ಫಂಡು 40,000. ಡೊನೇಷನು 1 lakh. ಗೋವಿಂದಾಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 36,000. ನೆಕ್ಸ್ಟು 2ನೇ ಪಾಯಿಂಟು ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ನಾನು ನಿಮ್ಗೆ ಹೇಳಿದ್ದೆಲ್ಲ ಇದು ಅಡ್ಜಸ್ಟ್ಮೆಂಟ್ ನಂಬರ್ 3ನಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಇದನ್ನು ನಾವು ಬರ್ಕೋಬೇಕು 70,000. ನೆಕ್ಸ್ಟು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು. ಓಪನಿಂಗ್ ಸ್ಟಾಕ್ ಎಷ್ಟಂದರೆ 1,10,000 ರೂಪಾಯಿ ಇದೆ. ಇಂಟು 10 ಡಿವೈಡೆಡ್ ಬೈ 110. ಓವರ್ ವ್ಯಾಲ್ಯೂ ಆದರೆ 100ಕ್ಕೆ ಆ್ಯಡ್ ಮಾಡ್ಕೋಬೇಕು, ಅದು ಎಷ್ಟು % ಅಂತ. ಸೊ ಅಷ್ಟು ಮಾಡಿದ್ರೆ ನಮಗೆ 10,000 ಬರುತ್ತೆ. ಇಷ್ಟೆಲ್ಲ ನಾವು ಆ್ಯಡ್ ಮಾಡಿದ್ರೆ 8,48,000 ಬರುತ್ತೆ. 4,16,000 ನಾವು ಇದನ್ನು ಆ್ಯಡ್ ಮಾಡಿದ್ರೆ 12,64,000 ಬರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಇಲ್ಲಿ ಜಾಗ ಆಗೋಗಿದೆ, ನಾನು ಇದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಲೆಟ್ ಅಸ್ ಕಂಟಿನ್ಯೂ ದ ಸೇಮ್ ಆನ್ಸರ್ ದಿಸ್ ಸೈಡ್. ಲೆಟ್ ಅಸ್ ಕಂಟಿನ್ಯೂ ದ ಸೇಮ್ ಆನ್ಸರ್ ದಿಸ್ ಸೈಡ್. ಸೊ ಅಲ್ಲಿ ಬಂದಿರೋದು ಎಷ್ಟು ನಮಗೆ 12,64,000 ಇಷ್ಟು ಬಂದಿದೆ. ಸೊ ಇದಾದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಮೈನಸ್ ಮಾಡ್ಕೋತೀವಿ. ಸೊ ಮೈನಸ್ ಏನು ಮಾಡ್ಕೋತೀವಿ, ಮೈನಸ್ ಅಲೋಡ್ ನಾನ್ ಬಿಸ್ನೆಸ್ ಇನ್ಕಮ್. ನಾನ್ ಬಿಸ್ನೆಸ್ ಅಲೋಡ್ ಆಗಿರ್ಬೋದು, ನಾನ್ ಬಿಸ್ನೆಸ್ ಇನ್ಕಮ್ ಆಗಿರ್ಬೋದು. ಇದರಲ್ಲಿ ಫಸ್ಟು ನೀವು ಡಿಪ್ರಿಸಿಯೇಷನ್ ತಗೋಬಿಡಿ ಬೆಟರು. ಡಿಪ್ರಿಸಿಯೇಷನ್ ಅಲೋಯಬಲ್ ಡಿಪ್ರಿಸಿಯೇಷನಲ್ಲಿ ಕೊಟ್ಟಿರೋದು 90,000. ನೆಕ್ಸ್ಟು ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ಸು ಅಮೌಂಟ್ ಎಷ್ಟಿರೋದು 1,60,000 ಇಂಟು 25% ಬೈ 100 ಇಂಟು 1/2 ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳಿದೆ. ಲೆಟ್ ಅಸ್ ಕ್ರಾಸ್ ಚೆಕ್ ಎಷ್ಟಾಗುತ್ತೆ ಅಂತ ನೋಡೋಣ. ಸೊ ಪೇಟೆಂಟ್ಸು 20,000 ಆಗುತ್ತೆ. ಸೊ 20,000 ಹಾಕ್ಕೊಳ್ಳಿ. ನೆಕ್ಸ್ಟು ಸ್ಟಾಕು ಕೂಡ ನೀವು ಬರ್ಕೊಳ್ಳಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕು. ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಎಷ್ಟಿದೆ, 2,20,000 ಇದೆ. 2,20,000 ಇಂಟು 10% ಓವರ್ ವ್ಯಾಲ್ಯೂ ಆದರೆ 110 ಆಗುತ್ತೆ ಇದು. ಸೊ ಹಾಗಾದರೆ ಇದು 20,000 ಆಗುತ್ತೆ. ನೆಕ್ಸ್ಟು ಅಲ್ಲಿ ಆಮೇಲೆ ಇದೆಲ್ಲ ಆದಮೇಲೆ ನೀವು ಮಾಮೂಲಿ ಕ್ರೆಡಿಟ್ ಸೈಡ್ಗೆ ಹೋಗಿ. ನೀವು ಕ್ರೆಡಿಟ್ ಸೈಡಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗ್ಬೋದು. ರೆಂಟ್ ಇದೆ, ರೆಂಟ್ ತಗೊಳ್ಳಿ. ರೆಂಟ್ ಈಸ್ 2,40,000. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್, ನಾನ್ ಬಿಸ್ನೆಸ್ ಇನ್ಕಮ್ ಇದು. ನೆಕ್ಸ್ಟು ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬಟ್ ಡಿಸಲೋಡ್ ಅರ್ಲಿಯರ್. ಮೊದಲು ಇದನ್ನು ಡಿಸಲೋ ಮಾಡಿದರು, ಹಾಗಾಗಿ ಡೈರೆಕ್ಟ್ಲಿ ಇದಕ್ಕೆ ಅಡ್ಜಸ್ಟ್ಮೆಂಟೇ ಕೊಟ್ಟಿಲ್ಲ, ಹಾಗಾಗಿ ನಾವು ಡೈರೆಕ್ಟ್ಲಿ ಬರ್ಕೋಬೋದು. ವಾಟ್ ಈಸ್ ದ ಅಮೌಂಟ್, 70,000. ನೆಕ್ಸ್ಟ್ ಒನ್ ಡಿವಿಡೆಂಡ್ಸ್ ಆನ್ SRM ಲಿಮಿಟೆಡ್ ಡಿವಿಡೆಂಡ್ಸು 30,000 ಇದೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟು ಮತ್ತು ಉಳಿದಿರೋದೆಲ್ಲನೂ ನಾವು ಕವರ್ ಮಾಡಿದ್ದೀವಿ ಅಂತ ನೋಡ್ಕೊಳ್ಳಿ. ಸೊ ಇದರಲ್ಲಿ ಟೋಟಲಿ ಡಿಪ್ರಿಸಿಯೇಷನ್ ಅಲೋಯಬಲ್ ಅವ್ರು ಕೊಟ್ಟಿದ್ದಾರೆ, ಹಾಕ್ಕೊಂಡಿದ್ದೀವಿ. ಪೇಟೆಂಟ್ಸ್ ಮೇಲೆ ಡಿಪ್ರಿಸಿಯೇಷನ್ ಮಾಡೋದು ಗೊತ್ತಾಯ್ತು ನಮಗೆ, ಹಾಫ್ ಇಯರ್ಲಿ ಯಾಕೆ ತೊಗೊಂಡಿದ್ದೀವಿ ಅಂತ. ಆಮೇಲೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕು ಕೂಡ ತೊಗೊಂಡಿದ್ದೀವಿ. ರೆಂಟು ಅದು ತೊಗೊಂಡಿದ್ದೀವಿ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅದು ತೊಗೊಂಡಿದ್ದೀವಿ. ಡಿವಿಡೆಂಡ್ಸ್ ಅದು ತೊಗೊಂಡಿದ್ದೀವಿ. ನೋಡಿ ಇಲ್ಲಿ ಪೇಟೆಂಟ್ಸ್ಗೆ ಸಂಬಂಧಪಟ್ಟಿದ್ದು 2 ಪ್ರಾಬ್ಲಮಲ್ಲೂ ಬಂದಿದೆ. ನೀವು ಒಂದು ಗಮನ ಇಟ್ಕೋಬೇಕು, ಇಲ್ಲಿ ಪೇಟೆಂಟು ಅಥವಾ ಟೆಕ್ನಿಕಲ್ ನೋವು ಅಂತ ಬರ್ಬೋದು, ಕಾರ್ ಅಂತ ಬರ್ಬೋದು, ಅಥವಾ ಫರ್ನಿಚರ್ ಅಂತ ಬರ್ಬೋದು. ಪೇಟೆಂಟೇ ಬರಬೇಕಂತ ಏನಿಲ್ಲ. ಇಲ್ಲಿ ಪರ್ಚೇಸಲ್ಲಿ ಬರೀ ಏನಾದರೂ ಒಂದು, ಈಗ ಇಲ್ಲಿ ಯಾವ ಥರ ಅಕ್ವಿಸಿಷನ್ ಆಫ್ ಪೇಟೆಂಟ್ ಅಂತ ಕೊಟ್ಟಿದೆ, ಅಕ್ವಿಸಿಷನ್ ಆಫ್ ಕಾರ್ ಅಂತ ಕೊಡ್ಬೋದು. ಅಕ್ವಿಸಿಷನ್ ಅನ್ನೋ ವರ್ಡೇ ಇಲ್ಲದೆ ಇರ್ಬೋದು. ಬರೀ ಕಾರ್ ಅಂತ ಕೊಡ್ಬೋದು. ಕಾರ್ ಎಕ್ಸ್ಪೆನ್ಸಸ್ಸು ಯೂಶ್ವಲಿ ಬರುತ್ತೆ ಇದರಲ್ಲಿ. ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ಎಷ್ಟು ಎಕ್ಸ್ಪೆಂಡಿಚರು ಪರ್ಸನಲ್ ಯೂಸ್ ಆಗಿದೆ ಅಂತ ಅದು ಕೂಡ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಆದರೆ ನಾನು ಅಸೈನ್ಮೆಂಟಲ್ಲಿ ಕೊಟ್ಬಿಡ್ತೀನಿ ಅದನ್ನು. ಸೊ ಇಲ್ಲಿ ಬರೀ ಇದೇ ಇರಬೇಕು, ಪೇಟೆಂಟೇ ಇರಬೇಕಂತ ಏನಿಲ್ಲ. ಫರ್ನಿಚರು ಇರ್ಬೋದು, ಕಾರು ಇರ್ಬೋದು, ಕಂಪ್ಯೂಟರು ಇರ್ಬೋದು. ಸೊ ಹಾಗಾಗಿ ಅದು ಮಾತ್ರ ನೀವು ಜ್ಞಾಪಕ ಇಟ್ಕೋಬೇಕು. ಇದು ಒಂದೇ ಬರ್ತಾ ಇದೆ ಪ್ರತಿಯೊಂದು ಅಂತ ಇದೇ ಬರುತ್ತೆ ಅಂತ ಅಲ್ಲ, ಯಾವುದು ಬೇಕಾದರೂ ಬರ್ಬೋದು. ಸೊ ಆಮೇಲೆ ನಾವು ಇದನ್ನು ಟೋಟಲ್ ಮಾಡಿದ್ರೆ
ಎಷ್ಟಾಗುತ್ತೆ ಅಂತ ಹೇಳಿದ್ರೆ 4,70,000 ಆಗುತ್ತೆ. ಈ 4,70,000 ನಾವು ಇದರಲ್ಲಿ ಮೈನಸ್ ಮಾಡ್ತಾ ಇದ್ದೀವಿ. ಮೈನಸ್ ಮಾಡಿದ್ರೆ 7,94,000 ಬರುತ್ತೆ. ಸೊ ನಾವು ಇದನ್ನು 7,94,000 ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ನಾವಿವತ್ತು ಈ ಪ್ರಾಬ್ಲಮಲ್ಲಿ ಸುಮಾರು ಅಡ್ಜಸ್ಟ್ಮೆಂಟ್ನ ಕಲ್ತಿದ್ದೀವಿ. ಒಂದು, ಇದು ಮೊದಲು ನಾವು ಕ್ಯಾಲ್ಕುಲೇಟ್ ಮಾಡಿರಲಿಲ್ಲ. ಓಪನಿಂಗ್ ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿದ್ರೆ ಮಾಡಿರಲಿಲ್ಲ. ಅಡ್ವರ್ಟೈಸ್ಮೆಂಟು ಇದು ಮಾಡಿರಲಿಲ್ಲ. ಆಮೇಲೆ ನೆಕ್ಸ್ಟು ಬಿಸ್ನೆಸ್ ಇನ್ಕಮು ಕೂಡ ಹಿಂದಿನ ಕ್ಲಾಸಲ್ಲಿ ಮಾಡಿರಲಿಲ್ಲ. ಜನರಲ್ ಎಕ್ಸ್ಪೆನ್ಸಸಲ್ಲಿ ಬರ್ಡೇದು ಅದು ಕೂಡ ಇರಲಿಲ್ಲ. ಆಮೇಲೆ ಡಿಪ್ರಿಸಿಯೇಷನ್ ಅಲೋಯಬಲ್ ಆನ್ ಆಲ್ ಅಸೆಟ್ಸ್ ಅಂತ ಕೊಟ್ಟು ಇನ್ಕ್ಲೂಡಿಂಗ್ ಆಲ್ ಅಂತ ಕೊಟ್ಟು ಎಕ್ಸ್ಕ್ಲೂಡಿಂಗ್ ಒನ್ ಅಂತ ಕೊಟ್ಟಿದ್ದು. ಪೇಟೆಂಟ್ ರೈಟು ಡೇಟ್ ಕೊಟ್ಟಾಗ ಅದು ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಇದರಲ್ಲಿ ಒಂದು ಸುಮಾರು ಎಕ್ಸ್ಪೆಂಡಿಚರ್ನ ನಾವು ಯಾವುದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು ಮಾಡಿರಲಿಲ್ಲ. ಆಮೇಲೆ ಇದು 2ನೇ ಪಾಯಿಂಟು, ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟು ಕೂಡ ಮಾಡಿರಲಿಲ್ಲ. ಇದು ರೇರೆಸ್ಟ್ ಆಫ್ ರೇರು, ಅಕಸ್ಮಾತ್ ಬಂದರೆ ಮಾತ್ರ ತಗೋಬೇಕಾಗುತ್ತೆ ನಾವು. ನೆಕ್ಸ್ಟು ಇನ್ನು ಉಳಿದಿರೋದೆಲ್ಲ ಮೋರ್ ಆರ್ ಲೆಸ್ಸು ಸಿಮಿಲರು. ಇದರಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದಿಲ್ಲ, ಡ್ರಾಯಿಂಗ್ಸ್ ಬಂದಿಲ್ಲ, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಬಂದಿಲ್ಲ. ಹಿಂದಿನ ಪ್ರಾಬ್ಲಮಲ್ಲೆಲ್ಲ ಬಂದಿದ್ದಾವೆ ಅವು. ಸೊ ಹಾಗಾಗಿ ಇದೇ ರೀತಿ ನಾನು ನಿಮಗೆ ಒಂದಷ್ಟು ಅಸೈನ್ಮೆಂಟು ಕಳಿಸ್ಬಿಡ್ತೀನಿ ನಾನು. ನೀವು ಇದನ್ನು ಅಸೈನ್ಮೆಂಟನ್ನು ಮಾಡಿ ಆದಮೇಲೆ ನನಗೆ ಇನ್ಫಾರ್ಮೇಷನ್ ಕೊಡಿ. ಸೊ ನಾವು ನೆಕ್ಸ್ಟು ಫರ್ದರ್ ಚಾಪ್ಟರ್ಗೆ ಹೋಗಬೇಕಾಗತ್ತೆ, ಡಿಡಕ್ಷನ್ಸ್ಗೆ. ಸೊ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಆ ಲಾಸ್ಟ್ ಯೂನಿಟ್ ಏನಿದೆ, ಆ ಲಾಸ್ಟ್ ಯೂನಿಟಲ್ಲಿ ನಿಮಗೆ ಡಿಡಕ್ಷನ್ಸು ಬರುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು. ಬರೀ ಥಿಯರಿ ಇದೆ, ನಿಮಗೆ ಪ್ರಾಕ್ಟಿಕಲ್ ಇಲ್ಲ. ಸೊ ಹಾಗಾಗಿ ಆ ಥಿಯರಿನೂ ಕೂಡ ರೆಡಿ ಇದೆ. ಇನ್ಫಾರ್ಮೇಷನ್ ನನ್ನ ಹತ್ರ ರೆಡಿ ಇದೆ. ಫಸ್ಟು ನೀವು ಇದನ್ನು ರೆಡಿ ಆಗಿಬಿಟ್ರೆ ನಾನು ಅದಕ್ಕೆ ಕಳಿಸೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ ಅಸೈನ್ಮೆಂಟ್ ಕೊಡ್ತೀನಿ. ನೋಟ್ಸಲ್ಲಿ ಇಲ್ಲಿ ಸಾಲ್ವ್ ಮಾಡಿರೋದು ಬರ್ಕೊಳ್ಳಿ. ಆಮೇಲೆ ಕಳಿಸೋದು ಕೂಡ ನೋಟ್ಸಲ್ಲೇ ಬರ್ಕೊಂಡು ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. CRಗಳಲ್ಲಿ ನನ್ನ ರಿಕ್ವೆಸ್ಟ್ ಏನಂದರೆ, ಬೇರೆಯವ್ರಿಗೂ ಕೂಡ ಇದನ್ನು ತಲುಪಿಸಿ, ಯಾರು ಗ್ರೂಪಲ್ಲಿಲ್ಲ ಅಥವಾ ಅವ್ರ ಪೇರೆಂಟ್ಸ್ ನಂಬರ್ಗಾದರೂ ಕಳಿಸ್ಕೊಡಿ ಅಂತ ಹೇಳ್ತಾ, ಅಂಟಿಲ್ ದಿ ನೆಕ್ಸ್ಟ್ ಕ್ಲಾಸ್, ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.